ಶತಶತಮಾನಗಳ ಹಿಂದೆ ಮಹದೇಶ್ವರ ಸ್ವಾಮಿಯು ತಪಸ್ಸಿಗಂತ ಕುಳಿತಾಗ 7 ತಲೆಯ ಸರ್ಪವೊಂದು ಸ್ವಾಮಿಗೆ ನೆರಳು ನೀಡುತ್ತಿರುತ್ತದೆ. ಆಗ ಸ್ವಾಮಿಯು ತಾನು ಎಷ್ಟು ಎತ್ತರಕ್ಕೆ ಬೆಳೆದರೂ ಈ ಸರ್ಪ ನನಗೆ ನೆರಳು ನೀಡುತ್ತದೆ ಎಂದು ತಿಳಿಯಲು ಮಹದೇಶ್ವರ ಸ್ವಾಮಿಯು ಎತ್ತರಕ್ಕೆ ಬೆಳೆಯುತ್ತಾ ಹೋಗುತ್ತಾರೆ. ಆಗ ಸರ್ಪವು ಕೂಡ ಅಷ್ಟೇ ಎತ್ತರಕ್ಕೆ ಬೆಳೆದು ಸ್ವಾಮಿಯ ತಲೆಯ ಹಿಂದೆ ನೆರಳಾಗಿ ನಿಲ್ಲುತ್ತದೆ. ಅದರಿಂದ ಈ ಜಾಗಕ್ಕೆ ನಾಗಮಲೆ ಎಂಬ ಹೆಸರು ಬಂದಿದೆ. ಈ ದೇವಸ್ಥಾನವು ಸಮುದ್ರ ಮಟ್ಟದಿಂದ 900 ಅಡಿ ಎತ್ತರದಲ್ಲಿದೆ. ಈ ದೇವಸ್ಥಾನವನ್ನು ನಾವು ತಲುಪಲು 7 ಬೆಟ್ಟವನ್ನು ಇಕ್ಕಿ 7 ಬೆಟ್ಟವನ್ನು ಇಳಿಯಬೇಕಾಗುತ್ತದೆ. ಈ ಜಾಗಕ್ಕೆ ನಡ್ಕೊಂಡು ಬರುವಾಗ ಕಳ್ಳು ಮುಳ್ಳಿನ ಹಾದಿಯಲ್ಲಿ ಸುತ್ತಮುತ್ತಲೂ ಹಸಿರು ಪರಿಸರ ಕಣ್ಣು ಕುಕ್ಕುವಂತಿದೆ. ಈ ಜಾಗ ಎಷ್ಟೋ ಕಾಡು ಪ್ರಾಣಿಗಳಿಗೆ ಮನೆಯಾಗಿದೆ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ನರಭಕ್ಷಕ ಚಿರತೆ, ಅಮ್ಮನ ಕಣ್ಣೆದುರೇ ಮಗನನ್ನ ಎಳೆದೊಯ್ದು ಕೊಂದ ಚಿರತೆ, ಅರಣ್ಯ ಇಲಾಖೆಯ ನಿರ್ಲಕ್ಷ್ಯಕ್ಕೆ ಹೋಯ್ತಾ ಬಾಲಕನ ಜೀವ. ಚಾಮರಾಜನಗರ ಜಿಲ್ಲೆಯಲ್ಲಿ ಮತ್ತೆ ಚಿರತೆ ಹಾವಳಿ ಮಿತಿ ಮೀರಿದೆ. ಮಲೆ ಮಹದೇಶ್ವರ ಬೆಟ್ಟದಿಂದ ನಾಗಮಲೆಗೆ ಹೋಗುವ ಮಾರ್ಗ ಮಧ್ಯದಲ್ಲಿ ಪೋಷಕರ ಕಣ್ಣೆದುರೇ ನರಭಕ್ಷಕ ಚಿರತೆ 6 ವರ್ಷದ ಬಾಲಕ ಹರ್ಷಿತ್ನನ್ನ ಎಳೆದೊಯ್ದು ಕೊಂದು ಹಾಕಿದೆ. ಅರಣ್ಯ ಇಲಾಖೆಯ ನಿರ್ಲಕ್ಷ್ಯ ಹಾಗೂ ನಮಗೆ ಕಾಡು ಪ್ರಾಣಿಗಳಿರುವ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ. ಇದರಿಂದ ನಮ್ಮ ಕಣ್ಣೆದುರೇ ನಮ್ಮ ಮಗನನ್ನ ಚಿರತೆ ಎಳೆದೊಯ್ದು ಕೊಂದು ಹಾಕಿದೆ ಅಂತ ಪೋಷಕರು ಕಣ್ಣೀರು ಹಾಕಿದ್ದಾರೆ. ನಾಗಮಲೆ ಟಿಕೆಟ್ಗಳನ್ನ ನೀವು ಆನ್ಲೈನಲ್ಲೇ ಬುಕ್ ಮಾಡಬೇಕಾಗುತ್ತೆ. ಆ ಬುಕ್ ಮಾಡುವಂಥ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ನೋಡಿ ಚೆಕ್ ಮಾಡಿ. ಎಲ್ಲೋದ್ರೂ ನಮ್ಮ ಬಾಸ್ ಇದ್ದೇ ಇರ್ತಾರೆ. ಇವರು ಗಾಡಿ ಫುಲ್ಲಾಗೋವರೆಗೂ ಹೋಗೋದೇ ಇಲ್ಲ. ಅದಕ್ಕೋಸ್ಕರ ಜನ ಇನ್ನೂ ಬರಲಿ ಅಂತ ಕಾಯ್ತಾ ಇದ್ದಾರೆ. ಈ ಗಾಡಿ 6 ಕಿಲೋಮೀಟರ್ಸ್ ಗಂಟ ಹೋಗುತ್ತೆ. ಇನ್ನು ಮಿಕ್ಕಿದ್ದು 12 ಕಿಲೋಮೀಟರ್ಸ್ ನಾವು ನಡಿಬೇಕು ಒಂದು ಸೈಡ್. ಫುಲ್ಲು ಆಫ್ ರೋಡಿಂಗ್ ಮಾಡಿಕೊಂಡು ಫೈನಲಿ ಬಂದು ಇಳಿದ್ರಿ. ಸಮಾಜ ಸೇವಕ ಶ್ರೀನಿವಾಸ್ ಅವರು ಊಟ ಮಾಡಿದ ತಕ್ಷಣ ಸ್ಟಾರ್ಟ್ ಮಾಡಬೇಕು ಇವಾಗ ಏಕಕ್ಕೆ. ಸೇಮ್ ಕೇಳಿ ಧ್ರುವ ಸರ್ಜಾ ಅದರ ಅಂತ. ಸೊ ಟ್ರೆಕ್ಕಿಂಗ್ ಇವಾಗ ತಾನೇ ಸ್ಟಾರ್ಟ್ ಮಾಡಿದ್ದೀವಿ, ನೋಡೋಣ ಹೆಂಗಿರುತ್ತೆ. ಬಿಸಿಲಂತೂ ಸಿಕ್ಕಾಪಟ್ಟೆ ಇದೆ ಇಲ್ಲಿ. ಸೊ ಲೆಟ್ಸ್ ಗೋ. ಆನೆಲ್ಲ ಐತೆ ಅದು ನೋಡಿ, ಆಲ್ರೆಡಿ 2000 ಮೇಲೆ ಸ್ಟೆಪ್ಸು ಕಂಪ್ಲೀಟ್ ಮಾಡಿದ್ದೀವಿ. ಇನ್ನು ಇವಾಗ ಸ್ಟಾರ್ಟ್ ಮಾಡಿ. ಆದಷ್ಟು ಪ್ಲಾಸ್ಟಿಕ್ ಬಾಟಲ್ಗಳನ್ನ ಡಸ್ಟ್ಬಿನ್ನಲ್ಲೇ ಹಾಕಿ, ಇಲ್ಲಾಂದರೆ ನೋಡಿ ಈ ಥರ ಪ್ರಾಣಿಗಳು ಎಷ್ಟೊಂದು ಸತ್ತೋಗುತ್ತೆ. ರೆಸ್ಟ್ ಟೈಮ್ ನಿಲ್ಸಿದ್ರಿ ಇವಾಗ. ಫುಲ್ ಬಿಸಿಲು. ಸೂರ್ಯ ಅವರೇ, ಇದಕ್ಕೆ ಏನು ಉತ್ತರ ಕೊಡ್ತೀಯಪ್ಪ? ಮಿಸ್ಟರ್ ಸೂರ್ಯ, ಏನು ಉತ್ತರ ಕೊಡ್ತೀಯ ಇದಕ್ಕೆ? ಹೇಳು ಒಂಚೂರು. ಜಾಲಿ ಜಾಲಿ, ಫುಲ್ ಜಾಲಿ. ಫುಲ್ಲು ಅಪ್ಪು. ನೋಡಿ ವ್ಯೂ ಪಾಯಿಂಟ್ ಅಂತೂ ಸೂಪರ್ ಆಗಿದೆ. ಎಲ್ಲ ಕಡೆ ಬೆಟ್ಟ, ಫುಲ್ಲು ಫಾರೆಸ್ಟ್. ಇಲ್ಲಂತೂ ಫುಲ್ ಫೋಟೋಶೂಟ್ ಬೇರೆ ಈ ಕಡೆ. ಗೊತ್ತಿಲ್ಲ. ಒಳ್ಳೆ ಸೋಫಾ ಸೀಟ್ ಇದೆ ಫೋಟೋಶೂಟ್ಗೆ. ಬಿದ್ರೆ ಅಷ್ಟೇ ಡಮಾರ್. ನೋಡಿ ಕೆಳಗಡೆ ಒಂದು ಸೆಕ್ಯೂರಿಟಿ ಪರ್ಪಸ್ಗೆ ಏನು ಹಾಕಿಲ್ಲ ಇವರು, ಬಿತ್ತರೆ ಸಾಯ್ಲಿ ಅಂತ. ನೋಡಿ ಪಾತಾಳ ಕೆಳಗಡೆ ಫುಲ್ಲು, ಬಿದ್ದರೆ ಡಮಾರ್ ಅಷ್ಟೇ. ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಹಾಡು ಹಾಡೆಲ್ಲ ಹೋಗ್ತಾರೆ ವಾತಾವರಣ ಎಂಜಾಯ್ ಮಾಡಬೇಕು. ಒಂದು ಕಡೆ ಅಪ್ಪ ಅಂದರೆ ಒಂದು ಕಡೆ ಫುಲ್ ಡೌನು. ದಾರಿ
ಬರೀಗಾಲಲ್ಲಂತೂ ನಡ್ಕೊಂಡೇ ಬರೋಕ್ಕಾಗಲ್ಲ, ಆ ಥರ ಇದೆ ರೋಡು. ಎನರ್ಜಿ ಬ್ರೇಕ್ ಇವಾಗ, ಅದಕ್ಕೆ ಗ್ಲೂಕೋಸು. ಗ್ಲೂಕೋಸ್ ತಿಂದರೆ ಸ್ವಲ್ಪ ಶಕ್ತಿ ಬರುತ್ತೆ. ಇನ್ನು ಅಲ್ಲಿ ಗಂಟೆ ಎಕ್ಬೇಕು, ಇನ್ನು 20 ಕಿಲೋಮೀಟರ್ ಎಕ್ಬೇಕು. 20 ಇಲ್ಲ, ಒಂದು 12 ಐತೆ. ಅಲ್ಲಿ ಬಾವುಟ ಕಾಣಿಸ್ತಿದೆಯಲ್ಲ, ಅದೇ ನಮ್ಮ ಡೆಸ್ಟಿನೇಷನ್. ಅಲ್ಲೋಗಿ ಹಾಯ್ ಅಂತೀವಿ, ನೋಡ್ಕೊಳ್ಳಿ. ಅಲ್ಲಿವರೆಗೂ ಡ್ರಿಂಕ್ಸ್ ಬ್ರೇಕ್. ಇದೇ ಕೊನೆ ಬೆಟ್ಟ ಫ್ರೆಂಡ್ಸ್, ಇಕ್ಕಿದ್ರೆ ದೇವಸ್ಥಾನ ಸಿಕ್ಬಿಡುತ್ತೆ ನೋಡಿ. ಇದೇ ನಾಗಮಲೆ ಟೆಂಪಲ್ಲು. ಚಾರ್ಜ್ ಕಮ್ಮಿ ಇದ್ರಿಂದ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಈ ಟೋಟಲ್ಲು ಎಷ್ಟು ಸ್ಟೆಪ್ಸ್ ಆಗಿದೆ ನಾವು ಫಿನಿಶ್ ಮಾಡೋ ಅಷ್ಟರಲ್ಲಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಾವು ಸೇಫಾಗಿ ಮನೆಗೆ ಬಂದ್ವಿ. ನೀವು ಹೋದಾಗ ಸೇಫಾಗಿ ಹೋಗಿ ಸೇಫಾಗಿ ಬನ್ನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್ ಬಾಯ್.